ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಈಸಿಯಾಗಿ ಜೋಳಿಕಾಯಿ ಪಲ್ಯ ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಜೋಳಿಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಡು ಪ್ಯಾನಲ್ಲಿ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟೆ ಹುರ್ಕೊಳ್ಳಿ, ಏಕೆಂದರೆ ಅದರಲ್ಲಿರೋ ಹಸಿ ಎಲ್ಲ ಹೋಗಿ ಅದು ನೀಟಾಗಿ ಬೇಯಬೇಕಾದ್ರೆ ಅದಕ್ಕೆ ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ನೋಡಿ, ನಾನು ಆಗಲೇ ಹಾಕಿದ್ನಲ್ವ, ನೀರು ತೊಳೆದು ಎಲ್ಲ ಹೀರ್ಕೊಂಡಿದೆ. ಈಗ ನೀಟಾಗಿ ಹುರಿಬೇಕು ಅದನ್ನು. ಜೋಳಿಕಾಯಿ ಎಲ್ಲ ನೀಟಾಗಿ ಹುರ್ಕೊಳ್ಳಿ. ಇದನ್ನು ಬೇಯಕ್ಕೆ ಬಿಟ್ಬಿಟ್ಟು ಇನ್ನೊಂದು ಪ್ಯಾನ್ ತೊಗೊಂಡು ಅದು ಬಿಸಿ ಆಗೋ ತನಕ ಬಿಟ್ಟು ಕುಶಣಿ ಕಾಳು ಹುರ್ಕೊ. ನಾನು ಇದು ಬಿಸಿ ಆದಮೇಲೆ ಇದನ್ನು ಪೌಡ್ರ್ ಮಾಡ್ಕೊ. ನಾನು ಮಿಕ್ಸಿಗಾಗಿ ಇದು ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡೋಕ್ಕಿಂತ ಮುಂಚೆ ಇದನ್ನು ಹುರ್ಕೊಂಡ್ರೆ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಾಗಾಗಿ ನಾನು ಏನೇ ಐಟಮ್ ಮಾಡಿ ಫಸ್ಟು ಕುಶಣಿ ಹಾಕಬೇಕಂದ್ರೆ ನಾನು ಫ್ರೆಶ್ಶಾಗಿ ಪುಡಿ ಮಾಡ್ಕೊತೀನಿ. ಪುಡಿ ಏನು ಎಕ್ಸ್ಟ್ರಾ ಹಾಕಿ ಇಟ್ಟಿರಲ್ಲ ನಾನು. ಈಗ ನನಗೆ ಪಲ್ಯಕ್ಕೆ ಬೇಕಪ್ಪ ಈಗ ಅಂತಂದರೆ ಮಾತ್ರ ನಾನು ಆ ಕ್ಷಣಕ್ಕೆ ರೆಡಿ ಮಾಡ್ಕೊತೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಜಾಸ್ತಿ ಮತ್ತು ಸೀದಿರ ಸ್ಮೆಲ್ ಮಾಡಬೇಡಿ. ಇದು ಆಲ್ಮೋಸ್ಟ್ ಆಯಿತು. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಆರಕ್ಕೆ ಬಿಟ್ಬಿಡೋಣ ನಾವು. ಜೋಳಿಕಾಯಿ ಹುಡ್ಕೊಳಕ್ಕೆ ಇಟ್ಟಿದ್ದಲ್ಲ ನೋಡಿ, ಈ ಥರ ಉರಿ ಅಂದರೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ನಾನು ಅದನ್ನು ರೆಡಿ ಮಾಡ್ಕೊತಿದ್ದೆ. ನೋಡಿ, ಇದನ್ನು ಸ್ವಲ್ಪ ಬೇಕೂ ಅಡ್ಡಿಲ್ಲ ಹುರ್ಕೊಳ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ನಿಮಗೆ ಒಂದು ಸ್ವಲ್ಪ ಎಣ್ಣೆ ಬೇಕು ಅಂದರೆ ಎಣ್ಣೆ ಆ್ಯಡ್ ಮಾಡಿ. ನಾನು ಇಲ್ಲಿ ಎಣ್ಣೆ ಆ್ಯಡ್ ಮಾಡ್ಕೊತೀನಿ, ಒಂದು ಸ್ಪೂನ್ ಅಷ್ಟೇ. ಜೋಳಿಕಾಯಿ ಹಸಿ ಸ್ಮೆಲ್ ಏನಾದರೂ ಇದ್ದರೆ ಬೇಗ ಹೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕಿ ಹುರ್ಕೊಂಬಿಡಿ. ನಾವು ಇದನ್ನು ಹುರ್ಕೊಳಕ್ಕೆ ಬಿಟ್ಟು ಇದಕ್ಕೆ ಏನೇನು ಬೇಕೋ ಎಲ್ಲನೂ ಜೋಡಿಸ್ಕೊಬೋದು. ಇದು ಮೀಡಿಯಂ ಫ್ಲೇಮಲ್ಲೇ ಇರಲಿ. ನಾವು ಇದನ್ನು ಕುಶಣಿ ಹುರ್ಕೊಂಡಿದ್ದಾಗ ಈ ಪುಡಿ ಮಾಡ್ಕೊಳ್ಳೋಣ. ಸಣ್ಣದಾಗಿದೆ, ಈ ಪುಡಿ ಮಾಡ್ಕೊಂಡ್ಬಿಡೋಣ. ಕುಶಣಿ ಕಾಳು ನೋಡಿ, ಇದನ್ನು ಪುಡಿ ಮಾಡ್ಕೊಂಡಿದ್ದಾಯಿತು. ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು. ಈ ಸೈಡಿಗೆ ಎತ್ತಿಟ್ಬಿಡೋಣ. ನೋಡಿ, ಇದು ಜೋಳಿಕಾಯಿ ತುಂಬ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಈಗ ಸಾಕು, ಇಷ್ಟು ಹುರ್ಕೊಂಡ್ರೆ ಸಾಕು. ಗ್ಯಾಸ್ ಆಫ್ ಮಾಡಿಬಿಡೋಣ. ಇದು ಈಗ ರೆಡಿ ಆಗಿದೆ. ನೋಡಿ, 3 ಈರುಳ್ಳಿ, ಒಂದು 4-5 ಮೆಣಸಿನ್ಕಾಯಿ, 2 ಟೊಮೆಟೊ. ಇದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಈಗ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈರುಳ್ಳಿ ಕಂದು ಬಣ್ಣ ಬರೋ ತನಕ ನೀಟಾಗಿ ಹುರ್ಕೊಳ್ಳಿ. ಇದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಏನು ಹಾಕಬೇಡಿ. ಯಾಕೆಂದರೆ ಇದು ಅವೆಲ್ಲ ಹಾಕಿದ್ರೆ ಅಷ್ಟು ಮಜಾ ಅನ್ಸಲ್ಲ. ಅವು ಇಷ್ಟು 3 ಐಟಮ್ ಲೆಸ್ ಮಾಡಿ. ಈಗ ಏನು ಜೋಳಿಕಾಯಿ ಹುರಿದಿಟ್ಕೊಂಡಿದ್ದಲ್ಲ ಆ ಜೋಳಿಕಾಯಿ ಇದ್ರಲ್ಲಿ ಹಾಕ್ತೀವಿ. ಈಗ ಟೊಮೆಟೊ ಹಾಕೋಣ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಕೆಲವೊಂದು ಐಟಮು ಆ್ಯಡ್ ಮಾಡೋಣ. ಇದರೊಳಗಡೆ ಅರಿಶಿನ, ಮಸಾಲೆ ಪೌಡರ್, ನಾನಿಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇವೆರಡನ್ನ ನೀಟಾಗಿ ಮಿಕ್ಸ್ ಮಾಡಿ ಈಗ ನಿಮಗೆ ಎಷ್ಟು ಪಲ್ಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿದೆ. ಈಗ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು 5 ನಿಮಿಷ ಕುದಿಯಕ್ಕೆ ಬಿಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ. ನೋಡಿ, ಇಷ್ಟು ಬಿಟ್ಟರೆ ಸಾಕು. ಇವಾಗ ನಾವು ಆಗಲೇ ಕುಶಣಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ ಇದರೊಳಗಡೆ. ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ.
ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಇದೆಲ್ಲ ಹಾಕಿದ್ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಪ್ಲೇಟ್ ಮುಚ್ಚಿ 5 ರಿಂದ 10 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ. ಯಾಕೆಂದರೆ ಜೋಳಿಕಾಯಿ ಅದರಲ್ಲಿ ಹಾಕಿರೋ ತರಕಾರಿ ಎಲ್ಲ ನೀಟಾಗಿ ಬೇಯುತ್ತೆ. ನೋಡಿ, ಜೋಳಿಕಾಯಿ ಪಲ್ಯ ರೆಡಿ. ರೊಟ್ಟಿ, ಚಪಾತಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ ಆಗಿದೆ, ಸಿಂಪಲ್ ಮಾಡೋದು ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಒಂದ್ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.